ವೆರಿ ಗುಡ್ ಈವ್ನಿಂಗ್. ಇವತ್ತು ನಡೆದಂತಹ ಟಿ ಇ ಟಿ ಪರೀಕ್ಷೆಯ 2025ನೇ ಸಾಲಿನ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 1ರ ಮಾದರಿ ಉತ್ತರಗಳನ್ನು ಅಂದ್ರೇನು ಸಂಭವನೀಯ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಹಾಗಾದರೆ ಪ್ರಶ್ನೆ 1, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದಂಥ ಮೊದಲ ಸಣ್ಣ ಕಥೆ ಹೌದಾ? 3 ರಂಗನ ಮದುವೆ ಸರಿಯಾದ ಉತ್ತರ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕಾವ್ಯನಾಮ ಅಂತ ಕೇಳಿದ್ದಾರೆ. ಹಂಗಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಕಾವ್ಯನಾಮ ಯಾವುದಪ್ಪ ಅಂದರೆ ಶ್ರೀನಿವಾಸ್ ಹೌದಾ? ಇನ್ನು ಮಾಸ್ತಿಯವರು ಬರೆದಂತಹ ಸುಬ್ಬಣ್ಣ ನೀಳುಗತೆಯು ಹೊಂದಿರುವ ಕಥಾ ವಿಷಯ ಹೌದಾ? ಇದಕ್ಕೆ ಸರಿಯಾದ ಉತ್ತರ ಸಂಗೀತಗಾರನ ಜೀವನ. ಪ್ಯಾರಾಗ್ರಾಫ್ ಓದಿರ್ತೀರ, ಅದಕ್ಕೆ ತಕ್ಕಂತೆ ಆನ್ಸರ್ಸ್ ಇದ್ದಾವೆ ಇವು. ಕ್ವಶನ್ ನಂಬರ್ 4, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಹೌದಾ? ಉತ್ತರ ತಮಿಳು ಭಾಷೆಗೆ. ನೆಕ್ಸ್ಟ್, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಪ್ರಶಸ್ತಿ ದೊರೆತಾಗ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪ್ರಶ್ನೆ 6, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ. ಉತ್ತರ ಪ್ರಶ್ನೆ 2, 1920. ಪ್ರಶ್ನೆ 7, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಹೌದಾ? ಏನಪ್ಪ ಅಂದರೆ ಚುಟುಕುಗಳ ಬ್ರಹ್ಮ ಅಂತ ನಾವು ದಿನಕರ್ ದೇಸಾಯಿ ಅವರನ್ನು ಕರಿತೀವಿ, ಅದಕ್ಕೆ ಇದು ಅನ್ವಯ ಆಗೋದಿಲ್ಲ. ಉಳಿದು ಸಣ್ಣ ಕಥೆಗಳ ಪಿತಾಮಹ ಹೌದಾ? ಕನ್ನಡ ಕಥಾ ಬ್ರಹ್ಮ, ಕಥೆಗಾರರ ಅಣ್ಣ ಅಂತ ಹೇಳ್ಬೋದು ಅವರಿಗೆ. ಪ್ರಶ್ನೆ 8, ಅತ್ಯುತ್ತಮ ಪದದಲ್ಲಿರುವ ಸಂಧಿ ಹೌದಾ? ಮಂಗನವಾಲ ಬರ್ತಾ ಇದೆ, ಹಾಗಾದರೆ ಎನ್ ಸಂಧಿ. ಗತ್ಯಂತರ ನಾನು ಇನ್ನೂ ಉದಾಹರಣೆಯನ್ನು ಹೇಳಬೇಕಾದ್ರೆ ಹೇಳಿದ್ದೀನಿ ಅದನ್ನು. ಇನ್ನು ಪ್ರಶ್ನೆ 9, ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ. ಪ್ರಶ್ನೆ 10, ಕವಿ ಹೇಳುವಂತೆ ಮರುಕಳಿಸಿರುವುದು ಆನಂದ. ನೆಕ್ಸ್ಟ್ ಪ್ರಶ್ನೆ 11, ಮತ್ತೆ ಬರಬಾರದೆ. ಪ್ರಶ್ನೆ 4, ಹಿಗ್ಗೆರದೆ ಹಳಗಾಲ. ಇನ್ನು ಪ್ರಶ್ನೆ 12, ಮಳೆಯು ಮರೆಯಗೊಡದಿರುವುದು ಬಂಧ ಸಂಬಂಧಗಳನ್ನು. ಇನ್ನು ಪ್ರಶ್ನೆ 13, ಮಳೆಯ ಜೀವಾಳವನು. ಉತ್ತರ ಆಪ್ಷನ್ 2 ಕಲಕಿದೆ. ಪ್ರಶ್ನೆ 14, ಸುಖದುಃಖ ಎನ್ನುವುದು 3 ಜೋಡು ನುಡಿ. ಇನ್ನು 15, ಪಯನ ಪದದ ತತ್ಸಮ ರೂಪ ಆಪ್ಷನ್ 1 ಪ್ರಯಾಣ. ಇನ್ನು ಪ್ರಶ್ನೆ 16, ಅನುನಾಸಿಕವಲ್ಲದ ಅಕ್ಷರ ತ, ನ, ಜ, ಮ ಹೌದಾ? ನ, ಮ ಅಂತೂ ಅನುನಾಸಿಕಗಳು ಹೌದಾ? ಇದೇನಪ್ಪ ಅಂದರೆ 1 ಮತ್ತು 4 ಇದನ್ನು ಐ ಥಿಂಕ್ ಪ್ರಿಂಟಿಂಗ್ ಮಿಸ್ಟೇಕ್ ಇರಬಹುದು, ಅದಕ್ಕೆ 1 ಮತ್ತು 4 ಎರಡು ಉತ್ತರ ಆಗ್ತದೆ. ಅದನ್ನು ನನಗೆ ಫೈನಲ್ಗೆ ಆನ್ಸರ್ ಗ್ರೇಸ್ ಕೊಡ್ತಾರೆ, ನೋಡಬೇಕು. ಪ್ರಶ್ನೆ 17, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ 34 ಆಪ್ಷನ್ 4. ಪ್ರಶ್ನೆ 18, ಮೆಲ್ವಾತು ಪದದಲ್ಲಿರುವ ಸಂಧಿ ಆದೇಶ ಸಂಧಿ ಹೌದಾ? ಆದೇಶವಾಗಿ ಬರ್ತಾ ಇದೆ. ಹಾಗಾದರೆ ರದ್ದಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯ ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ 20, ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಉತ್ತರ ಆಪ್ಷನ್ 3 ರಾಮನ. ಪ್ರಶ್ನೆ 21, ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ. ಆಪ್ಷನ್ 2 ಧ್ವನಿಮ. ಇನ್ನು 22, ಮಾತೃಭಾಷಾ ಕಲಿಕೆಯು ಆಪ್ಷನ್ 3 ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಪ್ರಶ್ನೆ 23, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಶ್ವಾಸೋಚ್ಛ್ವಾಸದ ತೊಂದರೆ ಉಚ್ಚಾರ ದೋಷಕ್ಕೆ ಕಾರಣ ಆಗಬಹುದು ವಲ್ಲ ಅಂತ ಕೇಳಿದ್ದಾರೆ ಅವರು. ಕಾಗುಣಿತದ ಅಸಮರ್ಪಕ ಕಲಿಕೆ ಹೌದು ಕಾರಣ ಆಗ್ತದೆ. ಹಲ್ಲಿನ ರಚನೆಯ ದೋಷ ಇದು ಕಾರಣ ಆಗ್ತದೆ. ಆದರೆ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ ಉಚ್ಚಾರಣೆ ದೋಷಕ್ಕೆ ಕಾರಣವಲ್ಲ, ಅದು ತಿದ್ದಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 24, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಭಾಷಾ ಶಿಕ್ಷಕ. ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ 25, ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ರೇಡಿಯೋ ಧ್ವನಿ ಸುರುಳಿ. ಇನ್ನು ಪ್ರಶ್ನೆ 26, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ. ಆಪ್ಷನ್ 3 ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. 27, ಲಿಖಿತ ಪರೀಕ್ಷೆಯ ನ್ಯೂನ್ಯತೆಯಾಗಿದೆ ಹೌದಾ? ಲಿಖಿತ ಪರೀಕ್ಷೆಯ ನ್ಯೂನ್ಯತೆಯಾಗಿದೆ. ಆಪ್ಷನ್ 2 ನಕಲು ಮಾಡುವ ಸಾಧ್ಯತೆ ಇದೆ. ಇನ್ನು ಪ್ರಶ್ನೆ 28, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ, ವಿವರಿಸಿ ಬರೆಯುವ ಪರೀಕ್ಷೆ.
ಇನ್ನು ಪ್ರಶ್ನೆ 29 ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಆಪ್ಷನ್ 4 ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. ಇನ್ನು ಪ್ರಶ್ನೆ 30 ಸಿ ಸಿ ಇ ವಿಸ್ತೃತ ರೂಪ. ಸಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಹೌದಾ, ಏನಪ್ಪ ಅಂದರೆ ಇವು ಎರಡು ಆನ್ಸರ್ಸ್ ಆಗುವಂಥ ಸಾಧ್ಯತೆ ಇದೆ. ಹೌದಾ, ಯಾಕಂದರೆ ನಿರಂತರ ಮತ್ತು ಸಮಗ್ರ ಅಥವಾ ವ್ಯಾಪಕ ಮೌಲ್ಯಮಾಪನ ಎರಡೂ ಅರ್ಥವನ್ನು ಕೊಡ್ತವೆ. ಇದನ್ನು ಕೆ ಆನ್ಸರ್ ಮ್ಯಾಕ್ಸಿಮಮ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಗಬೇಕು, ಆಪ್ಷನ್ 2. ಆದರೆ ಸಮಗ್ರ ಮೌಲ್ಯಮಾಪನ ಅಂದರೂ ತಪ್ಪು ಅಲ್ಲ, ಅದು ನೋಡೋಣ ಇನ್ನು ಕೆ ಆನ್ಸರ್ ಬಂದಮೇಲೆ. ಇನ್ನು ಇಂಗ್ಲೀಷ್ ವಿಭಾಗ. ಹೌದಾ, 1ರಿಂದ 30 ಪ್ರಶ್ನೆಗಳು ಮುಗಿದು ಇನ್ನು 31ರಿಂದ ನಾವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಬೇಕು. ಪ್ಯಾರಾಗ್ರಾಫನ್ನು ಓದ್ಕೊಂಡಿರ್ತೀರ, ನಾನು ಕೆ ಆನ್ಸರ್ ಅಷ್ಟೇ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾದರೆ 31 ಆಪ್ಷನ್ 4. ಹೌದಾ, ಕಿಂಗ್ ಆ್ಯಂಡ್ ದ ಮಿನಿಸ್ಟರ್. 32 ದ ಕಿಂಗ್ ಆ್ಯಂಡ್ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್. ಹೌದಾ, ನೈಟ್ ಇನ್ ಟು ಡೇ ಆ್ಯಂಡ್ ಡೇ ಇನ್ ಟು ನೈಟ್. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ದ ಆರ್ಡರ್ ದ್ಯಾಟ್ ಎವ್ರಿ ಒನ್ ಶುಡ್ ಬಿ ಅವೇಕ್. ಆಪ್ಷನ್ 3 ಅಟ್ ನೈಟ್. ಇನ್ನು ಪ್ರಶ್ನೆ 34 ದೇ ಆಲ್ ವೆಂಟ್ ಟು ಬೆಡ್ ಆ್ಯಸ್ ಸೂನ್ ಆ್ಯಸ್. ಓಕೆ, ಆಪ್ಷನ್ ನಂಬರ್ 2 ಇಟ್ಸ್ ರೈಟ್ ಆನ್ಸರ್. ದ ಸನ್ ಕೇಮ್ ಅಪ್. Then 35th, the punishment for disobeying the king's order was. Option 3, death. It's right answer. Then 36th question, the correct group of words synonyms with beautiful is. Option 2, pretty, handsome, attractive, lovely. Then question number 37, the two strangers, Guru and his disciple, were amazed to see. It's right answer. Option 1, everyone was asleep in the day and started their business at night. Okay, then 38, the word in the passage which mean feeling of very great surprise. Okay, then it's a meaning astonishment. Option 3, it's right answer. Then 39th question, the place where paper boats used to float one by one was. It's right answer. Option 4, down the running stream. Okay, question number 40, the reason for writing the name and name of the village in big black letters was. It's right answer. Option 1, someone in strange land will find and know who the child was. Option 1, it's right answer. Then question number 41, they given different sentences here. Correct order A, B, C, D. Option 3, it's right answer. Question number 42nd, the synonym of the word strange are strange, unusual, surprising, unfamiliar. Option D, right answer. Option 4, right answer. Then 43rd question, the fairies of sleep are sailing in them. Okay, it's a personification. Option 3, right answer. 44th question, the special gift sent by the poet was. It's right answer. Option 1, Shuli flowers. Then 45th, a child dreams that fairies of sleep. It's right answer. Option 3, carry dreams in paper boats. Okay, then 46th question, when did India become free? The above sentence should end with a question mark. Option 3, it's right answer. Then 47th, the word wheel collocative with. Option 3, chair. Then 48, they are good players. The correct question tag to be added to the given sentence, aren't they? Option 2, right answer. Then 49th one, the new knife was sharp but the old one was blunt. Option 3, right answer. Then 50th question, the correct, then it's right answer. Option 3, blunt. 50th question, the correct suffix to be added to the word kind to make it a noun is. Option 2, ness, kindness. Okay, then 51th, Suggestopedia was an approach advocated by. Its right answer, Dr. Gorky.
Lasnau. Gorgi Lasnau. Option 4 right answer. Then 52nd, the first stage of preparation of unit test, content analysis. Option 1, it's right answer. Then 53rd, the disadvantage of bilingual method. Option 4 may degenerate into pure translation method. Okay. 54th question, role play is a technique used in classes to teach. Option 4, speaking skill. 55th, objectives of teaching English includes. Its right answer, option 1, knowledge, understanding, application, and skill. Okay, this is the repeated question. Question number 56, learners good at graphic organizing, photography, map drawing, and using mind maps have. Its right answer, option 3, spatial intelligence. Spatial intelligence. 57th one, the words here and near represent the speech of sound. Option 4, air. Then 58th, according to Richards and Rodgers, the following best describes the approach in their model of language teaching methodology. Its right answer, option 3, understanding theory or beliefs about language and language learning. 59th, the teaching method emphasizes physical movement in response to commands in the target languages. Its right answer, option 2, total physical response. Total physical response. 60, one of the characteristic of audio lingual method, frequent pattern drills and repetitions. Frequent pattern drills and repetitions. Option 3 right answer. Then ಪಾರ್ಟ್ 3, ಇಟ್ಸ್ ಸೈಕಾಲಜಿ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ. ಪ್ರಶ್ನೆ 61, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಕಲಿಸುವುದು. ಇಟ್ಸ್ ರೈಟ್ ಆನ್ಸರ್, ಆಪ್ಷನ್ 3, ನೈತಿಕ ವಿಕಾಸ. 62nd ಕ್ವಶನ್, ಐಕ್ಯೂ ಎಂಬುದು ಬುದ್ಧಿ ಭಾಗಲಬ್ಧ. ಆಪ್ಷನ್ 3 ರೈಟ್ ಆನ್ಸರ್. ಕ್ವಶನ್ ನಂಬರ್ 63, ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಪ್ರಕ್ರಿಯೆಯಾಗಿದೆ. ಆಪ್ಷನ್ 1, ಆರಂಭಿಕ ಬಾಲ್ಯಾವಧಿ. ಪ್ರಶ್ನೆ 64, ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಆಪ್ಷನ್ 2, ಬೌದ್ಧಿಕ ವಿಕಾಸ. ದೆನ್ ಪ್ರಶ್ನೆ 65, ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಪ್ರಶ್ನೆ 4, ಸಿಗ್ಮಂಡ್ ಫ್ರಾಯ್ಡ್. ಪ್ರಶ್ನೆ 66, ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ತಾರುಣ್ಯಾವಸ್ಥೆ. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ 67, ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಆಪ್ಷನ್ 3 ತಾರುಣ್ಯಾವಸ್ಥೆ. ಪ್ರಶ್ನೆ 68, ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. ವಿದ್ಯಾರ್ಥಿ ಕೇಂದ್ರಿತ. ಈಸಿ ಕ್ವಶನ್. ಪ್ರಶ್ನೆ 69, ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತಾರೆ. ಅಂತರ್ಮುಖಿ. ಆಪ್ಷನ್ 1 ಸರಿಯಾದ ಉತ್ತರ. ಪ್ರಶ್ನೆ 70, ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಆಪ್ಷನ್ 2 ತಾರುಣ್ಯಾವಸ್ಥೆ. ಇನ್ನು ಪ್ರಶ್ನೆ 71, ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಆಪ್ಷನ್ 3 ಅಭ್ಯಾಸ ನಿಯಮ. ಪ್ರಶ್ನೆ 72, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ. ಅನುವಂಶಿತ ಪ್ರಭಾವ ಬೀರುತ್ತದೆ, ಬುದ್ಧಿಶಕ್ತಿ ಪ್ರಭಾವ ಬೀರುತ್ತದೆ, ಕುಟುಂಬ ಪ್ರಭಾವ ಬೀರುತ್ತದೆ, ಅದರ ರಕ್ತದ ಗುಂಪು ಪ್ರಭಾವ ಬೀರುವುದಿಲ್ಲ. ಪ್ರಶ್ನೆ 73, ಇದು ಕಲಿಕೆಯ ವಲಯ ಅಲ್ಲ. ಕಲಿಕೆಯ ವಲಯ ಜ್ಞಾನಾತ್ಮಕ ವಲಯ, ಮನೋಗತಿ ವಲಯ, ಭಾವನಾತ್ಮಕ ವಲಯ. ಆದರೆ ಪ್ರೇರಣಾ ವಲಯ ಕಲಿಕೆಯ ವಲಯ ಅಲ್ಲ. ಅದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ 74, ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ದೃಷ್ಟಿ ಸವಾಲುಗಳುಳ್ಳಂಥ ಮಕ್ಕಳಿಗೆ ಏನಪ್ಪ ಅಂದರೆ ಬ್ರೈಲ್ ಲಿಪಿಯನ್ನು ಬಳಸಲಾಗ್ತದೆ. ಸವಾಲು ಮಕ್ಕಳು. ಪ್ರಶ್ನೆ 75, ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಯಾಗಿದೆ. ಸ್ನಾಯು ಮೋಟಾರ್ ಕಲಿಕೆ. ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 76, ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧಾನ. ಆಪ್ಷನ್ 4 ಅನುಕ್ರಮ ಕಲಿಕೆ. ಪ್ರಶ್ನೆ 77, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನು ಒಳಗೊಂಡಿರುವುದು ಡಿಸ್ಲೆಕ್ಸಿಯಾ. ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಡಿಸ್ಲೆಕ್ಸಿಯಾ.
ಇನ್ನು ಪ್ರಶ್ನೆ 78 ಕಲಿಕೆಯ ಬಗ್ಗೆ ಸರಿಯಾದ ಹೇಳಿಕೆ. ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 79 ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಲಿಂಗತ್ವ ಏಕರೂಪ. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 80 ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಆಪ್ಷನ್ 3 ಕ್ಷಿಪ್ರತೆ. ಇನ್ನು ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಆಪ್ಷನ್ 1 ಹಿಮ್ಮುಖ ಅವರೋಧ. ಇನ್ನು ಪ್ರಶ್ನೆ 82 ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಆಪ್ಷನ್ 2 ಸೃಷ್ಟಿಸುವಿಕೆ. ಇನ್ನು 83 ದೇಶಿಕ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ 1 ಯಾಂತ್ರಿಕ ಅಭಿಕ್ಷಮತೆ. ಇನ್ನು 84 ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ನೈದಾನಿಕ ಮೌಲ್ಯಮಾಪನ. ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 85 ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ. ಆಪ್ಷನ್ 3 ರೂಪಣಾತ್ಮಕ ಮೌಲ್ಯಮಾಪನ, ಕಲಿಕೆಯ ಸುಧಾರಣೆಗೊಳಿಸುವ ಮೌಲ್ಯಮಾಪನ ಅಂತ ಹೇಳ್ಬೋದು. 86 ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು. ಆಪ್ಷನ್ 4 ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. ಪ್ರಶ್ನೆ 87 ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ. ಆಪ್ಷನ್ 1 ವ್ಯಕ್ತಿ ಭಿನ್ನತೆಗಳು. ಇನ್ನು ಪ್ರಶ್ನೆ 88 ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆ. ಆಪ್ಷನ್ 1 ಪ್ರದರ್ಶಿತ ಬೋಧನೋಪಕರಣ. ಪ್ರಶ್ನೆ 89 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿ ಲಬ್ಧವು. ಆಪ್ಷನ್ 2 80. ಪ್ರಶ್ನೆ 90 ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ. ಆಪ್ಷನ್ 3 ಬುದ್ಧಿಶಕ್ತಿ. ಇನ್ನು ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ 90 ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿದ್ವಿ. ಇನ್ನು ಏನಪ್ಪ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 91 ಆಯತಗಣದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ. ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಆಪ್ಷನ್ 1 6. ಇನ್ನು 92 28 x⁴ y⁵ ಮತ್ತು 49 x⁵ 5 y⁴ ಈ ಮಹತ್ತಮ ಸಾಮಾನ್ಯ ಅಪವರ್ತನವು. ಆಪ್ಷನ್ 2 7 x⁴ y⁴. ಕ್ವಶನ್ ನಂಬರ್ 93 ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು. ಆಪ್ಷನ್ 3 ಒಂದು ತ್ರಿಭುಜ ಎರಡು ಲಘುಕೋನಗಳನ್ನು ಹೊಂದಿರುತ್ತದೆ. ಸರಿ ಇದೆ. ಇನ್ನು ಪ್ರಶ್ನೆ 94 1.3 ಬೆಲೆಯು ಎಷ್ಟಪ್ಪ ಅಂದರೆ ಆಪ್ಷನ್ 3 2.197 / 1000 ಅಂತ ಬರ್ತದೆ. ಇನ್ನು ಪ್ರಶ್ನೆ 35 ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣವು 2x - 3 = 5x + 3 ಇದೇನಪ್ಪ ಅಂದರೆ ಒಂದು ರೇಖಾತ್ಮಕ ಸಮೀಕರಣ. ಪ್ರಶ್ನೆ 96 150 ಮತ್ತು ಅದಕ್ಕೆ ಸಮೀಪದ ಪೂರ್ಣವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸವು. ಆಪ್ಷನ್ 4 6. ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ. ಆಪ್ಷನ್ 3 2. ಹಾಗಾದರೆ ಇಲ್ಲಿಯವರೆಗೂ ಹೌದಾ ನಾವೇನು ಮಾಡಿದ್ವಿ ಅಂದರೆ ಕನ್ನಡ, ಇಂಗ್ಲೀಷ್, ಪರಿಸರ, ಸೈಕಾಲಜಿ, ಇನ್ನೂ 2 ಕ್ವಶನ್ಸ್ ಇದ್ದಾವೆ. ಸೈಕಾಲಜಿ ಎಲ್ಲ ವಿಷಯಗಳ ಕೀ ಆನ್ಸರ್ಗಳನ್ನು ಒಂದೇ ಕಡೆ ಏನು ಮಾಡಿದ್ವಿ ಅಂದರೆ ಅಭ್ಯಾಸ ಮಾಡಿದ್ವಿ. ಇನ್ನಷ್ಟು ಕೀ ಆನ್ಸರ್ಸ್ಗಳನ್ನು ನೋಡೋಣ. ಹಾಗಾದರೆ ಪ್ರಶ್ನೆ 98 4y² - 3y³ + 9y⁷ ಬಹುಪದೋಕ್ತಿಯ ಡಿಗ್ರಿಯು. ಹೌದಾ ಆಪ್ಷನ್ 2 7. ಇನ್ನು ಪ್ರಶ್ನೆ 99 7 19 ಸಮನಾದ ಭಾಗಲಬ್ಧ ಸಂಖ್ಯೆಯು. ಆಪ್ಷನ್ 3 21 57 100 -3 × -6 × -2 × -1 ಇಲ್ಲೊಂದು ಬ್ರಾಕೆಟಲ್ಲಿದ್ದಾವೆ. ಇದರ ಬೆಲೆ ಏನಿರ್ತದಪ್ಪ ಅಂದರೆ 36. ಆಪ್ಷನ್ 2 ರೈಟ್ ಆನ್ಸರ್. ಇನ್ನು 101 2 - 5 ಬಿಂದುವು ಕಾರ್ಟೇಷಿಯನ್ ಸಮತಲದ ಈ ಚತುರ್ಥಕದಲ್ಲಿ ಬರ್ತದೆ, 4ನೇ ಚತುರ್ಥಕದಲ್ಲಿ ಬರ್ತದೆ. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ 102 ಚಿತ್ರದಲ್ಲಿ ಕೋನ AGH = 50 ಡಿಗ್ರಿ ಆಗಿದೆ. AB ಸಮಾಂತರ CD ಆಗುವಂತೆ ಮಾಡಲು ಕೋನ DHFನ ಅಳತೆಯು. ಕೋನ DHFನ ಅಳತೆ ಆಪ್ಷನ್ 3 130 ಡಿಗ್ರಿ. 130 ಡಿಗ್ರಿ. ಪ್ರಶ್ನೆ 103 ಕೊಟ್ಟಿರುವ ಚಿತ್ರದಲ್ಲಿ ABCD ವಜ್ರಾಕೃತಿಯಾಗಿದೆ. AB = 2x + 3 ಮತ್ತು AD = 3x - 2 ಆದಾಗ x ನ ಬೆಲೆಯು. ಆಪ್ಷನ್ 4 5.
ಪ್ರಶ್ನೆ 104 ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದವು π = 22/7 ಎಂದು ಉಪಯೋಗಿಸಿ. ಆಪ್ಷನ್ 2 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ 22 ಸೆಂಟಿಮೀಟರ್. ಪ್ರಶ್ನೆ 105 135 ಡಿಗ್ರಿ ಅಳತೆಯ ಕೋಣದ ಸರಳ ಪೂರಕ ಕೋಣ ಹಾಗೂ 45 ಡಿಗ್ರಿ ಅಳತೆಯ ಕೋಣದ ಲಂಬ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋಣದ ಅಳತೆಯಾಗಿದೆ. ಒಂದು ಲಂಬ ಕೋಣ. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ 106 ಚಿತ್ರದಲ್ಲಿ AC = BD ಆಗಿದೆ. AB ಮತ್ತು CDಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆಯು ಆಪ್ಷನ್ 2 AB = CD. ಇನ್ನು ಪ್ರಶ್ನೆ 107 0.54ರ P/Q ರೂಪವು ಹೌದಾ ಉತ್ತರ ಆಪ್ಷನ್ 2 6/11. ಇನ್ನು ಪ್ರಶ್ನೆ 108 ಒಂದು ಸಂಖ್ಯೆಯ 1 3ಕ್ಕೆ ಅದರ 1 5 ಕೂಡಿದರೆ 32 ಬರುತ್ತದೆ. ಹಾಗಾದರೆ ಆ ಸಂಖ್ಯೆಯು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 60. ಇನ್ನು ಏನಪ್ಪ ಅಂದರೆ ಪ್ರಶ್ನೆ 109 21 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು π = 22/7 ಎಂದು ಉಪಯೋಗಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ 1 2772 ಸೆಂಟಿಮೀಟರ್ ಸ್ಕ್ವೇರ್. 110 ಚಿತ್ರದಲ್ಲಿ ಕೋಣ ABD = 125 ಡಿಗ್ರಿ ಮತ್ತು ಕೋಣ ACE = 130 ಡಿಗ್ರಿ ಆದರೆ ಕೋಣ ಎ ಅಳತೆ ಆಪ್ಷನ್ 4 75 ಡಿಗ್ರಿ. 111 4 ಕೆಂಪು ಪೆನ್ನುಗಳನ್ನು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆಯು ಆಪ್ಷನ್ 1 5/9. 112 ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 12 ಆಗಿವೆ. ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆಯು ಆಪ್ಷನ್ 1 8. ಪ್ರಶ್ನೆ 113 4 ಸೆಂಟಿಮೀಟರ್ ಉದ್ದವಾದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದವು ಆಪ್ಷನ್ 4 3 ಸೆಂಟಿಮೀಟರ್. ಇನ್ನು ಏನಪ್ಪ ಅಂದರೆ 114 ಕೋಣ ABCಯಲ್ಲಿ ಕೋಣ C ಲಂಬವಾಗಿದೆ. AC = 5 ಸೆಂಟಿಮೀಟರ್ ಮತ್ತು BC = 12 ಸೆಂಟಿಮೀಟರ್ ಆದರೆ ತ್ರಿಭುಜ ABCಯ ಸುತ್ತಳತೆ ಅಂತ ಕೇಳಿದರೆ ಆಪ್ಷನ್ 4 30 ಸೆಂಟಿಮೀಟರ್. ಪ್ರಶ್ನೆ 115 ಒಂದು ಸಂಖ್ಯೆಯ 5/4 ಅಥವಾ 4/5 ಅದೇ ಸಂಖ್ಯೆಯ 3/4 4 ಹೆಚ್ಚು ಆದರೆ ಆ ಸಂಖ್ಯೆಯು ಆಪ್ಷನ್ 3 ಏನಪ್ಪ ಅಂದರೆ 80 ಆಗ್ತದೆ. ಆಪ್ಷನ್ 3 ಏನಪ್ಪ ಅಂದರೆ 80. ಇನ್ನು ಪ್ರಶ್ನೆ 116 14 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಹೊಂದಿರುವ ಪ್ರಶ್ನೆಯ ವಿಧ ತೆರೆದ ರೀತಿಯ ಪ್ರಶ್ನಾವಿಧ. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ 117 ವಿಚಾರಗಳ ನಡುವಿನ ಸಹಸಂಬಂಧ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಆಪ್ಷನ್ 1 ಪರಿಕಲ್ಪನೆ. ಇನ್ನು 118 ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ ಅನುಗಮನ ವಿಧಾನ ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ 119 5E ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಹಂತ ಆಪ್ಷನ್ 3 ವಿವರಿಸುವ ಹಂತ. ಪ್ರಶ್ನೆ 120 ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಭಾಷಾ ಬೆಳವಣಿಗೆ ಆಪ್ಷನ್ 4 ಭಾಷಾ ಬೆಳವಣಿಗೆ ಸರಿಯಾದ ಉತ್ತರ. ಇನ್ನೇನಪ್ಪ ಅಂದರೆ ಪರಿಸರ ಅಧ್ಯಯನ. ಅದು ವಿಡಿಯೋ ತುಂಬ ಲೆಂದಿ ಆಗ್ತಾಯಿದೆ, ಆದರೂ ಒಂದರಲ್ಲಿ ಡಿಸ್ಕಸ್ ಮಾಡಿಬಿಡ್ತೀನಿ ಅಂತ. ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ ಈಚ್ ಪಾರ್ಟ್ ಬೇರೆ ಬೇರೆ ಡಿಸ್ಕಸ್ ಮಾಡಿದ್ದೆ, ಆದರೆ ಒಂದೇ ಪಾರ್ಟಲ್ಲಿ ಈಗ ಸಲ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಆದರೆ ಪೇಪರ್ 2 ಸೈನ್ಸ್ ಮಾತ್ರ ಏನು ಮಾಡ್ತೀನಿ ಅಂದರೆ ಸೆಪ್ರೇಟಾಗಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ. ಕ್ವಶನ್ ನಂಬರ್ 121 ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಆಪ್ಷನ್ 4 ರಾಸಾಯನಿಕ ಕ್ರಿಯೆ ಸರಿಯಾದ ಉತ್ತರ. ಪ್ರಶ್ನೆ 122 ಬಲವು ಇದನ್ನು ಉಂಟು ಮಾಡುವುದಿಲ್ಲ. ಹೌದಾ, ಗಾತ್ರದಲ್ಲಿ ಬದಲಾವಣೆ, ವೇಗದಲ್ಲಿ ಬದಲಾವಣೆ, ಆಕಾರದಲ್ಲಿ ಬದಲಾವಣೆ ಉಂಟು ಮಾಡೋದಿಲ್ಲ, ಆದರೆ ಭೌತ ಸ್ಥಿತಿಯಲ್ಲಿ ಬದಲಾವಣೆ ಉಂಟು ಮಾಡ್ತದೆ. ಅದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ 123 ಭೂಮಿಯ ಅತ್ಯಂತ ಹೊರ ಕವಚ ತೊಗಟೆ ಆಪ್ಷನ್ 1 ಸರಿಯಾದ ಉತ್ತರ. ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಆಪ್ಷನ್ 4 ಏನಪ್ಪ ಅಂದರೆ ಆವೃತ್ತಿ ಸರಿಯಾದ ಉತ್ತರ. ಶಬ್ದದ ಸ್ಥಾಯಿಯು ಆವೃತ್ತಿಯನ್ನು ಅವಲಂಬಿಸಿರ್ತದೆ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಹೌದಾ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ = ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. 10th ಸ್ಟ್ಯಾಂಡರ್ಡ್ ಬೆಳಕಿನ ಚಾಪ್ಟರ್ ಯಾರು ನೋಡ್ಕೊಂಡಿದ್ದೀರಾ ಅವ್ರಿಗೆ ಬರ್ತದೆ ಈ ಕ್ವಶನ್ನು ಹೌದಾ. ಇನ್ನು ಕ್ವಶನ್ ನಂಬರ್ 126 6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪಕ್ಕಿಂತ ಏನಪ್ಪ ಅಂದರೆ ಆಪ್ಷನ್ 4 1000 ಪಟ್ಟು ಹೆಚ್ಚು ವಿನಾಶಕಾರಿ. ಇನ್ನು ಪ್ರಶ್ನೆ 127 ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ. ಇಟ್ಸ್ ಡೆಡ್ ಈಸಿ ಕ್ವಶನ್. ಪ್ರಚನ್ನ ಶಕ್ತಿ ಆಪ್ಷನ್ 1 ಸರಿಯಾದ ಉತ್ತರ. 128 ಒತ್ತಡವು ಇದಕ್ಕೆ ಸಮ. ಬಲ ಮತ್ತು ಏಕಮಾನ F = ma ಅಂತ ಏನು ಹೇಳ್ತೀವಲ್ಲ ಹೌದಾ,
ಒತ್ತಡವು ಇದಕ್ಕೆ ಸಮ, ಬಲ ಮತ್ತು ಏಕಮಾನ ವಿಸ್ತೀರ್ಣಕ್ಕೆ ಸಮ. ಇನ್ನು 121 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ, ABC ಧ್ರುವಗಳು ಕ್ರಮವಾಗಿ. ಹಾಗಾದರೆ ಏನಪ್ಪ ಅಂದರೆ 4 NNN ಅಂತ ಬರ್ತದೆ. ಇನ್ನು ಪ್ರಶ್ನೆ 130 ಹೊಳೆಯುವ ಅಲೋಹ ಅಯೋಡಿನ್, ಇದು ಅಪವಾದ ಅಲೋಹಕ್ಕೆ. ಪ್ರಶ್ನೆ 131 ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ, ಅದನ್ನು ಆರ್ದ್ರತೆ ಅಂತ ಕರಿತೀವಿ. ಇನ್ನು 132 ಗಾಳಿಯು ಇದಕ್ಕೆ ಉದಾಹರಣೆ, ಮಿಶ್ರಣಕ್ಕೆ ಉದಾಹರಣೆ. ಯಾಕಂದರೆ ಗಾಳಿಯಲ್ಲಿ ಬೇರೆ ಬೇರೆ ಧೂಳಿನ ಕಣಗಳು, ಬೇರೆ ಬೇರೆ ಏನಪ್ಪ ಅಂದರೆ ಧಾತುಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ. ಪ್ರಶ್ನೆ 133 ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ, ಪೆಟ್ರೋಲಿಯಂ. ಹೌದಾ. ಇನ್ನು ಪ್ರಶ್ನೆ 134 ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಕಾಸ್ಟಿಕ್ ಸೋಡಾ, CaOH2. ಹೌದಾ. ಇನ್ನು ಪ್ರಶ್ನೆ 135 ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ ಘನೀಕರಣ. ಇನ್ನು ಪ್ರಶ್ನೆ 136 ಅಸ್ಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ. ಪ್ರಶ್ನೆ 2 CO2. ಇನ್ನು ಪ್ರಶ್ನೆ 137 ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯು ಸರಿಯಾದ ಅನುಕ್ರಮಣಿಕೆ. ಪ್ರಶ್ನೆ 2 ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, ಏನಪ್ಪ ಅಂದರೆ ಪೆಟ್ರೋಲ್, LPG, ಹೈಡ್ರೋಜನ್. ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆ. ಹೈಡ್ರೋಜನಲ್ಲಿ ಕ್ಯಾಲೋರಿ ಮೌಲ್ಯ ಅತಿ ಹೆಚ್ಚಿರ್ತದೆ, ಕಟ್ಟಿಗೆಯಲ್ಲಿ ಅತಿ ಕಡಿಮೆ ಇರ್ತದೆ. ಕಟ್ಟಿಗೆಗಿಂತ ಜೈವಿಕ ಅನಿಲದಲ್ಲಿ ಹೆಚ್ಚು, ಜೈವಿಕ ಅನಿಲಕ್ಕಿಂತ ಪೆಟ್ರೋಲಲ್ಲಿ ಹೆಚ್ಚು, ಪೆಟ್ರೋಲ್ಗಿಂತ LPGಯಲ್ಲಿ ಹೆಚ್ಚು, LPGಗಿಂತ ಹೈಡ್ರೋಜನಲ್ಲಿ ಹೆಚ್ಚು. ಅದಕ್ಕೆ CNG ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬಳಸ್ತಾ ಇದ್ದೀವಿ. ಕ್ಯಾಲೋರಿಫಿಕ್ ಮೌಲ್ಯ ಹೆಚ್ಚಿದೆ. ಕ್ವಶನ್ ನಂಬರ್ 138 ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ. ಆಪ್ಷನ್ 4 ಆಕ್ಸಿಜನ್. ಇನ್ನು ಪ್ರಶ್ನೆ 133 ದೇಹ ನಿರ್ಮಾಣಕಾರಕ ಆಹಾರ, ಬೇಳೆಕಾಳುಗಳು, ಪ್ರೋಟೀನ್ ಇರ್ತಾವೆ ಅದರಲ್ಲಿ. ಹೌದಾ. ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್, ತುಪ್ಪ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತಾವೆ. ಇನ್ನು ಅವುಗಳನ್ನು ಶಕ್ತಿ ನೀಡುವಂಥ ಆಹಾರ ಅಂತ ಕರಿತೀವಿ. ಪ್ರಶ್ನೆ 140 ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ನೀರು. ಹೌದಾ. ಇನ್ನು ಕ್ವಶನ್ ನಂಬರ್ 141 ಕೆಂಪು ದತ್ತಾಂಶ ಪುಸ್ತಕ ಇವುಗಳ ದತ್ತಾಂಶವನ್ನು ಒಳಗೊಂಡಿದೆ. ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು. ಅದು IUCN ಪಬ್ಲಿಷ್ ಮಾಡ್ತದೆ ಅದನ್ನು. ಇನ್ನು 142 ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇಳಿಸುವಿಕೆ ಆಗ್ತದೆ, ಎಲ್ಪ ಅಂದರೆ ಜಠರದಲ್ಲಿ. ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ 143 ರೈಸೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ ದ್ವಿದಳ ಧಾನ್ಯಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಕಡಲೆ ಗಿಡ. ಇನ್ನು ಪ್ರಶ್ನೆ 144 ಲೋಳೆಯಂಥ ವಸ್ತು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ, ಇದನ್ನು ಹೀಗೆ ಕರೆಯಲಾಗ್ತದೆ, ಸ್ಪ್ಯಾನ್. ಇನ್ನು ಪ್ರಶ್ನೆ 145 ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ. ಮಣ್ಣನ್ನು ಹದಗೊಳಿಸುವುದು, ಬಿತ್ತನೆ, ಸಾವಯವ ಗೊಬ್ಬರಗಳು, ರಸಗೊಬ್ಬರಗಳನ್ನು ಸೇರಿಸುವುದು. ಮಣ್ಣನ್ನು ಹದಗೊಳಿಸುವಿಕೆ ಫಸ್ಟ್ ಸರಿಯಾದ ಅನುಕ್ರಮಣೆ, ಅದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 146 ಒಬ್ಬರು ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸುವ ಯಾವ ಸಂಪನ್ಮೂಲ ನೇರ ಮತ್ತು ನೈಜ ಅನುಭವ ಪರಿಣಾಮಕಾರಿಯಾಗಿ ಒದಗಿಸುತ್ತದೆ ಅಂತ ಕೇಳಿದರೆ ಸ್ಥಳೀಯವಾಗಿ ಅನುಕೂಲವಾಗಿರುವ ಕೊಳಕ್ಕೆ ಭೇಟಿ ನೀಡುವುದು. ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಪ್ರಶ್ನೆ 147 ಪರಿಸರ ಸಂಯೋಜಿತ ಪರಿಸರ ಅಧ್ಯಯನದ ಪಠ್ಯವಸ್ತು ವಿಷಯಾಧಾರಿತ ಸ್ವಭಾವ. ಆಪ್ಷನ್ 2 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 148 ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಸಮುದಾಯ ಅಂಚೆ ಕಚೇರಿ, ಸಂಸ್ಥೆ, ಸ್ಥಳೀಯ ಕುಂಬಾರ, ಮಾಧ್ಯಮ, ವೃತ್ತಪತ್ರಿಕೆ, ಬರಹದ ತುಣುಕು, ಪ್ರಕೃತಿ, ಏನಪ್ಪ ಅಂದರೆ ಶಾಲಾ ತೋಟ. ಹೌದಾ. ಆಪ್ಷನ್ 2 ಕೇಂದ್ರ ಮ್ಯಾಚ್ ಆಗ್ತದೆ. ಇನ್ನು ಪ್ರಶ್ನೆ 149 NCF 2005 ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸಿರುವುದು ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ, ಅರ್ಥ ಮಾಡಿಕೊಳ್ಳೋದು. ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 150 ಆಪ್ಷನ್ 3 ಎರಡೂ ಹೇಳಿಕೆಗಳು ಸ್ವತಂತ್ರವಾಗಿದ್ದು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ಬೆಂಬಲಿಸೋದಿಲ್ಲ. ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇಲ್ಲಿವರೆಗೂ ಏನಪ್ಪ ಅಂದರೆ ಎಲ್ಲ ವಿಭಾಗಗಳ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.